ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಕೂಡ ಮುಂಗಡವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವಂಥ ಹಿರಿಯರು ಹೇಳಿದರೆ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ, ಅಂದರೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ದೇಸಿ ಅಂಗಡಿ ಕಡೆಯಿಂದ ಪ್ರತಿ ವರ್ಷ ನಾವು ಎಳ್ಳು ಬೆಲ್ಲವನ್ನು ಸೇಲ್ ಮಾಡ್ತೀವಿ. ಇದರಲ್ಲಿ ವಿಶೇಷತೆಯನ್ನು ನಮ್ಮಲ್ಲಿ ವಿಶೇಷತೆ ಅಂದರೆ ಮಂಡ್ಯ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯ ಅಂದ ತಕ್ಷಣ ನೆನಪಾಗುವಂಥದ್ದು ಬೆಲ್ಲ, ಕಬ್ಬು, ಬೆಲ್ಲ, ಭತ್ತ ಈ ರೀತಿ. ಸೊ ನಮ್ಮ ಮಂಡ್ಯದಲ್ಲೇ ನಮ್ಮ ರೈತರು ತಯಾರು ಮಾಡಿರ್ತಕ್ಕಂಥ ಸಾವಯವ ಬೆಲ್ಲ, ಇದನ್ನು ನಾವೇ ಬೆಲ್ಲ ತಂದು, ಅಂದರೆ ನಾವು ಅಂಗಡಿಯಲ್ಲಿ ಸೇಲ್ ಮಾಡ್ತೀವಿ, ನಾವೇ ಬೆಲ್ಲವನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಚಳ್ಳಕೆರೆ ಪಾವಗಡ ಕಡೆಯಿಂದ ತರಿಸಿರ್ತಕ್ಕಂಥ ಕಡಲೆ ಬೀಜ, ಇದನ್ನು ಜೊತೆಗೆ ನಮ್ಮ ಇಲ್ಲೇ ಲೋಕಲ್ ರೈತರು ಬೆಳೆದಿರ್ತಕ್ಕಂಥ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತಹ ಎಳ್ಳು, ಜೊತೆಗೆ ತಿಪ್ಟೂರು ಕೊಬ್ಬರಿ, ತಿಪ್ಟೂರು ಕಡೆಯಿಂದ ತರಿಸಿಕ್ಕಂಥ ಕೊಬ್ಬರಿ, ಇದು ಚೂರು ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ಒಳ್ಳೆ ಪ್ರೀಮಿಯಮ್ ಕ್ವಾಲಿಟಿ ಹುರುಗಡ್ಲೆ, ಆಯಿತಾ. ಇದಿಷ್ಟನ್ನು ನಾವು ಎಳ್ಳು, ಕಡಲೆ ಬೀಜ, ಹುರುಗಡ್ಲೆಯನ್ನು ಹದವಾಗಿ ಹುರಿದಿದ್ದೀವಿ, ಮತ್ತು ಬೆಲ್ಲವನ್ನು ಕಟಿಂಗ್ ಮಾಡ್ಕೊಂಡಿದ್ದೀವಿ, ಮತ್ತು ತಿಪ್ಟೂರು ಕೊಬ್ಬರಿಯನ್ನು ಕಟಿಂಗ್ ಮಾಡಿ ಇದರೆಲ್ಲರ ಮಿಶ್ರಣ ಮಾಡಿ ನಾವು ಎಳ್ಳು ಬೆಲ್ಲವನ್ನು ದೇಸಿ ಕಡೆಯಿಂದ, ಅಂಗಡಿ ಕಡೆಯಿಂದ ಪ್ರತಿ ವರ್ಷ ಮಾರಾಟ ಮಾಡ್ತಾಯಿದ್ದೀವಿ. ಸೊ ಏತಕ್ಕಾಗಿ ನಮ್ಮ ಹಿರಿಯರು ಸಂಕ್ರಾಂತಿ ಹಬ್ಬದ ಟೈಮ್ಗೆ ಎಳ್ಳು ಬೆಲ್ಲ ತಿನ್ನಿ ಅಂತ ಹೇಳ್ತಾರೆ ಅಂದರೆ, ಚಳಿಗಾಲದಲ್ಲಿ ಏನು ಡಿಸೆಂಬರ್ ಚಳಿ ಇರ್ತಲ್ಲ, ಕೊರೆಯುವ ಚಳಿ ಇರ್ತಲ್ಲ, ಆ ಚಳಿಗೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ, ಇದು ವೈಜ್ಞಾನಿಕ ಕಾರಣ, ನಮ್ಮ ದೇಹದಲ್ಲಿ ಕೊಬ್ಬು ಕಡಿಮೆ ಆಗುತ್ತೆ, ಇರ್ತಕ್ಕಂಥ ಒಳ್ಳೆಯ ಕೊಬ್ಬು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಒಳ್ಳೆಯ ಕೊಬ್ಬು ನಮ್ಮ ದೇಹಕ್ಕೆ ಮತ್ತೆ ಸೇರಲಿ ಅಂತೇಳಿ ಈ ಎಲ್ಲರ ಮಿಶ್ರಣವನ್ನು ನಮ್ಮ ಹಿರಿಯರು ನಮಗೆ ಪರಿಚಯ ಮಾಡಿತ್ತು. ಒಂದು ಒಳ್ಳೆಯ ಸ್ವಾದ ಬರಲಿ ಅಂತೇಳಿ ಬೆಲ್ಲವನ್ನು ಸೇರಿಸಿದರೆ ಒಳ್ಳೆ ಎಳ್ಳು ಮತ್ತು ಕಡಲೆ ಬೀಜ, ಕೊಬ್ಬರಿ, ಇದೆಲ್ಲವೂ ಕೂಡ ಎಣ್ಣೆಯುಕ್ತ ಆಹಾರ ಪದಾರ್ಥಗಳು, ಅಂದರೆ ಧಾನ್ಯಗಳು. ಬೆಲ್ಲ ಒಳ್ಳೆ ಪೋಷಕಾಂಶ ಇರತಕ್ಕಂಥ ಬೆಲ್ಲ, ಮತ್ತು ಹುರುಗಡ್ಲೆ ಪ್ರೋಟೀನ್, ಇಲ್ಲೆಲ್ಲರ ಮಿಶ್ರಣ ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಮತ್ತು ಒಳ್ಳೆ ಕೊಬ್ಬು ನಮ್ಮ ದೇಹಕ್ಕೆ ಸೇರುತ್ತೆ. ಹಾಗಾಗಿ ಹಿರಿಯರು ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನಿ ಅಂತ ಪರಿಚಯ ಮಾಡಿತ್ತು. ಈ ನಿಟ್ಟಿನಲ್ಲಿ ಯಾರ್ಯಾರಿಗೆ ಎಳ್ಳು ಬೆಲ್ಲ, ಈ ಸಾವಯವ ಅಂದರೆ ಕೆಮಿಕಲ್ ಫ್ರೀ ಎಳ್ಳು ಬೆಲ್ಲ, ಬೇರೆ ಯಾವುದನ್ನು ನಾವು ಸೇರಿಸ, ಪೆಪ್ಪರ್ಮೆಂಟ್ ಆಗಲಿ ಅದು ಇದು ಯಾವುದನ್ನು ನಾವು ಸೇರಿಸಲ್ಲ, ಇದಿಷ್ಟೇ, ಇದರಷ್ಟೇ ಮಿಶ್ರಣವನ್ನು ನಾವು ಮಾರಾಟ ಮಾಡ್ತೀವಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರು ದಯಮಾಡಿ ಕೊಟ್ಟಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಿಮಗೆ ಕರ್ನಾಟಕದ ಯಾವುದೇ ಮೂಲಕ, ಕರ್ನಾಟಕ ಅಂದರೆ ಬೇರೆಯವ್ರಿಗೂ ಕಳಿಸ್ತೀವಿ, ಕೊರಿಯರ್ ಮೂಲಕ ಮತ್ತು ಪೋಸ್ಟ್ ಮೂಲಕ ಕಳಿಸುವಂತಹ ವ್ಯವಸ್ಥೆ ಇದೆ. ಸೊ ದಯಮಾಡಿ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ಆರ್ಡ್ರ್ ಕೊಡ್ಬೋದು. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ಸಂಕ್ರಾಂತಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ನಮ್ಮ ಸಾವಯವ ರೈತರಿಗೆ ಹಾಗೂ ಎಲ್ಲ ರೈತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.